ಓಂ ಸಾಯಿರಾಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ ಸ್ಪಿರಿಚುವಲ್ ಜರ್ನಿ ವಿತ್ ನೇತ್ರಾಗೆ ಸ್ವಾಗತ. ನಾನು ನೇತ್ರ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಸಬ್ಸ್ಕ್ರೈಬರ್ ಸಂಖ್ಯೆ 1000 ಗಡಿ ದಾಟಿದೆ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೇ ಇರಲಿ. ಈ ಚಾನೆಲ್ನಲ್ಲಿ ನಾನು ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಜೀವನವನ್ನು ಬದಲಾಯಿಸಬಹುದಾದಂತಹ ಮಾಹಿತಿಯನ್ನು ನೀಡಲು ಪ್ರಯತ್ನಿಸುತ್ತೇನೆ. ಚತುರ್ಯುಗದಲ್ಲಿ ಅಂದರೆ ಸತ್ಯಯುಗದಲ್ಲಿ 1,00,000 ವರ್ಷ ಆಯಸ್ಸಿದ್ದು ಧ್ಯಾನ ಮತ್ತು ತಪಸ್ಸಿನ ಮುಖಾಂತರ ಭಗವಂತನನ್ನು ತಲುಪಬಹುದಾಗಿತ್ತು. ತ್ರೇತಾಯುಗದಲ್ಲಿ 10,000 ವರ್ಷ ಆಯಸ್ಸಿತ್ತು. ಭಕ್ತಿ ಮಾರ್ಗದಲ್ಲಿ ಅಂದರೆ ದೇವತಾ ಕಾರ್ಯಗಳಾದ ಯಜ್ಞ ಯಾಗಾದಿಗಳಿಂದ ಭಗವಂತನನ್ನು ತಲುಪಬಹುದಾಗಿತ್ತು. ದ್ವಾಪರ ಯುಗದಲ್ಲಿ 1000 ವರ್ಷ ಆಯಸ್ಸಿತ್ತು. ಭಕ್ತಿ ಮಾರ್ಗದಲ್ಲಿ ಅಂದರೆ ದೇವರ ಮೂರ್ತಿ ಪೂಜೆ ಮಾಡುವುದು ಮತ್ತು ದೇವರಿಗೆ ಅರ್ಚನೆ ಅಭಿಷೇಕ ಮಾಡುವುದರಿಂದ ಭಗವಂತನನ್ನು ತಲುಪಬಹುದಾಗಿತ್ತು. ಕಲಿಯುಗದಲ್ಲಿ 100 ವರ್ಷ ಆಯಸ್ಸಿತ್ತು. ಈ ಯುಗದಲ್ಲಿ ಪಾಪಗಳನ್ನು ಹೆಚ್ಚಾಗಿ ಮಾಡಿದವರು, ಆತ್ಮಜ್ಞಾನ ಕಡಿಮೆ ಇರುವವರು ಇರುವುದರಿಂದ ಎಲ್ಲ ಯುಗಗಳಿಗಿಂತ ಅತ್ಯಂತ ಸುಲಭ ಸರಳ ಭಕ್ತಿ ಮಾರ್ಗ ಭಗವಂತ ನಮ್ಮೆಲ್ಲರಿಗೂ ನೀಡಿದ್ದಾನೆ. ಅದುವೇ ದೇವರ ನಾಮಸ್ಮರಣೆ. ಶಾಸ್ತ್ರಗಳಲ್ಲಿ ಭಗವಂತನ ನಾಮಕ್ಕೂ ಭಗವಂತನಿಗೂ ಯಾವುದೇ ರೀತಿಯ ವ್ಯತ್ಯಾಸವಿರುವುದಿಲ್ಲವೆಂದು ಹೇಳಲಾಗಿದೆ. ಈ ಕಲಿಯುಗದಲ್ಲಿ ಭಗವಂತನು ನಾಮದ ರೂಪದಲ್ಲಿ ಜನ್ಮ ತಾಳಿದ್ದಾನೆ. ಕಲೌ ನಸ್ತೈವ 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 ಗತಿರನ್ಯಥಾ ಅಂದರೆ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಇಲ್ಲದೆ ಭಗವಂತನನ್ನು ತಲುಪಲು ಬೇರೆ ಯಾವುದೇ ಮಾರ್ಗವಿಲ್ಲವೆಂದು ಹೇಳಲಾಗಿದೆ. ಭಗವಂತ ನೀಡಿರುವ ಈ ಅಮೂಲ್ಯವಾದ ಜೀವನವನ್ನು ಭಗವಂತನ ನಾಮಸ್ಮರಣೆಯಿಂದ ಕಳೆಯೋಣ. ಈ ವಿಚಾರದ ಕುರಿತು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ನೀಡಲು ನಾನು ಪ್ರಯತ್ನ ಮಾಡುತ್ತೇನೆ. ಧನ್ಯವಾದಗಳು. ಈ ವಿಡಿಯೋ ನೋಡಿದ ನಿಮ್ಮಲ್ಲಿ ಯಾರಾದರೂ ಭಕ್ತಿ ಮಾರ್ಗದಲ್ಲಿ ಇದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನುಭವ ತಿಳಿಸಿ. ಇದರಿಂದ ಇತರರಿಗೆ ದಾರಿಯಾಗುತ್ತದೆ. ಪ್ರತಿನಿತ್ಯ ನಾವು ಭಗವಂತನ ನಾಮಸ್ಮರಣೆಯಿಂದ ದಿನಚರಿಯನ್ನು ಆರಂಭಿಸೋಣ. ಓಂ ಸಾಯಿರಾಮ್. ಧನ್ಯವಾದಗಳು ಸ್ನೇಹಿತರೆ.